20 ಕೋಟಿ ರೂಪಾಯಿ ವೆಚ್ಚದ ಹೈಟೆಕ್ ಆಸ್ಪತ್ರೆಗೆ ಉದ್ಘಾಟನೆ ಭಾಗ್ಯ ಇನ್ನೂ ಸಿಕ್ಕಿಲ್ಲ. ಯಾದಗಿರಿ ನಗರದ ಇಮ್ಸ್ ಆಸ್ಪತ್ರೆ ಆವರಣದಲ್ಲಿರುವಂತಹ ಕಟ್ಟಡ ಇದೆ. 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಆಸ್ಪತ್ರೆಯ ಕಟ್ಟಡವನ್ನು ಮಾಡಿದ್ದಾರೆ. ಆದರೆ ಇನ್ನೂ ಓಪನ್ ಆಗಿಲ್ಲ. ಅದು ಎಂಥ ಅವ್ಯವಸ್ಥೆ ಇದೆ ನೋಡಿ ರಾಜ್ಯದಲ್ಲಿ. 20 ಕೋಟಿಯ 50 ಬೆಡ್ ಹಾಸಿಗೆಯುಳ್ಳ ತೀವ್ರ ನಿಗಾ ಘಟಕ. ಇದಕ್ಕೆ ಯಾವಾಗ ಇದು ಓಪನ್ ಆಗುತ್ತೆ ಅಂತೇಳಿ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಕಟ್ಟಡ ಕಾಮಗಾರಿ ಮುಗಿದು 1 ವರ್ಷ ಆಗಿದೆ. 1 ವರ್ಷ ಆಗೋಯ್ತು, ಇನ್ನೂ ಕೂಡ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಉದ್ಘಾಟನೆ ಆಗದೆ ಪುಂಡ ಪೋಖರಿಗಳ ತಾಣ ಆಗ್ತಾ ಇದೆ ಈ ಹೈಟೆಕ್ ಕಟ್ಟಡ. ತೀವ್ರ ನಿಗಾ ಘಟಕ, ಎಮರ್ಜೆನ್ಸಿ. ಹಾಗೆಯೇ ಇಲ್ಲಿನ ಜನರು ಏನಾದರೂ ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ರೆ ರಾಯಚೂರು ಕಲಬುರಗಿಗೆ ಹೋಗಬೇಕು ಅಂಥ ಪರಿಸ್ಥಿತಿ ಇದೆ. ಆದರೂ ಕೂಡ ಈ ತೀವ್ರ ನಿಗಾ ಘಟಕವನ್ನು ಓಪನ್ ಯಾಕೆ ಮಾಡಲಿಲ್ಲ? ಕ್ರಿಟಿಕಲ್ ಕೇರ್ ಯೂನಿಟ್ ಯಾಕೆ ಓಪನ್ ಆಗಿಲ್ಲ? ನೋಡ್ತಾ ಇರ್ಬೋದು ಆ ಕಟ್ಟಡವನ್ನು. ಇನ್ನೂ ಕೂಡ ಉದ್ಘಾಟನೆಯ ಭಾಗ್ಯ ಸಿಕ್ಕಿಲ್ಲ. ಸರ್ಕಾರಿ ಆಸ್ಪತ್ರೆಗಳು ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕು, ಆದರೆ ಆ ರೀತಿಯಾಗಿ ಆಗ್ತಾ ಇದೆಯಾ? ಅವ್ಯವಸ್ಥೆಗಳ ಆಗರವಾಗ್ತಾ ಇದೆ. ಈ ಕಟ್ಟಡ ನಿರ್ಮಾಣ ಆಗಿ 1 ವರ್ಷ ಆಯಿತು, ಓಪನ್ ಮಾಡೋಕ್ಕೇನು? ಸದ್ಯ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇರುವಂಥ ಪ್ರಶ್ನೆ. ಏನಾದರೂ ಸೀರಿಯಸ್ ಆಯಿತು ಅಂತ ಹೇಳಿದರೆ ರಾಯಚೂರು ಕಲಬುರಗಿ ಅಥವಾ ಇನ್ಯಾವುದೋ ಜಿಲ್ಲೆ ಕರ್ಕೊಂಡು ಹೋಗಬೇಕು ಪೇಷಂಟ್ಗಳನ್ನು. ಇಂಥ ಅವ್ಯವಸ್ಥೆ ತಾಂಡವವಾಡ್ತಾ ಇದೆ. ಅದೆಷ್ಟೋ ಜನ ಮಾರ್ಗ ಮಧ್ಯದಲ್ಲೇ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಹೈಟೆಕ್ ಯೂನಿಟನ್ನು ರೆಡಿ ಮಾಡ್ತಾರೆ. ಅಲ್ಲಿ ಹೈಟೆಕ್ ಯೂನಿಟ್ ರೆಡಿ ಮಾಡಿದರೂ ಕೂಡ ಓಪನ್ ಮಾಡಲ್ಲ ಅಂತ ಹೇಳಿದ್ರೆ ಯಾರ ನಿರ್ಲಕ್ಷ್ಯ ಇದು? ಈ ಕುರಿತು ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಏನಂದ್ರೆ ತೀವ್ರ ನಿಗಾ ಘಟಕವನ್ನು ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದು ಏನಂದ್ರೆ ಸಂಪೂರ್ಣವಾಗಿ ಈಗ ಹಳ್ಳ ಹಿಡಿದಿರ್ತಕ್ಕಂಥದ್ದು. ನಾವು ಸದ್ಯ ಈಗ ಯಾದಗಿರಿ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಏಮ್ಸ್ ಆಸ್ಪತ್ರೆಯ ಪಕ್ಕದಲ್ಲೇ ಈ ಒಂದು ತೀವ್ರ ನಿಗಾ ಘಟಕವನ್ನು ಕೂಡ ನಿರ್ಮಾಣ ಮಾಡಿದರೆ ಈ ಒಂದು ತೀವ್ರ ನಿಗಾ ಘಟಕ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಏನಂದ್ರೆ ತುರ್ತು ಸಂದರ್ಭದಲ್ಲಿ ಏನಂದ್ರೆ ರಸ್ತೆ ಅಪಘಾತ ಆಗಿರ್ಬೋದು, ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಇನ್ನಿತರ ಏನಂದ್ರೆ ಗೋಲ್ಡನ್ ಟೈಮ್ ಅಲ್ಲಿ ಕೂಡ ಇಂತ ಒಂದು ಆಸ್ಪತ್ರೆಗೆ ಯಾದಗಿರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಿದ್ರೆ ಅವ್ರಿಗೆ ಒಂದು ತ್ವರಿತಗತಿಯಲ್ಲಿ ಒಂದು ಚಿಕಿತ್ಸೆ ಕೊಡ್ಬೇಕನ್ನೋ ಕಾರಣದಿಂದಾಗಿ ಏನಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಎರಡೂ ಅನುದಾನವನ್ನು ಬಳಸ್ಕೊಂಡು ಈ ಒಂದು ಬೃಹತ್ಕಾರದ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಿದ್ರೆ ಒಂದ್ ಕಡೆ ಅಭಿವೃದ್ಧಿ ಪಡಿಸಿದ್ರು ಕೂಡ ಏನಂದ್ರೆ ಉದ್ಘಾಟನೆಗಾಗಿ ಮೀನಾಮೇಷ ಎಣಿಸ್ತಾ ಹೋದ್ರೆ ಮತ್ತೊಂದು ಕಡೆಯಲ್ಲಿ ಏನಂದ್ರೆ ಈ ಒಂದು ಘಟಕಕ್ಕೆ ತೀವ್ರ ನಿಗಾ ಘಟಕಕ್ಕೆ ಏನಂದ್ರೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಸಾಕಷ್ಟು ಏನಂದ್ರೆ ಈ ಒಂದು ಆಸ್ಪತ್ರೆ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸದ್ಯ ನೀವು ಆಸ್ಪತ್ರೆ ಮುಂಭಾಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ದೃಶ್ಯಾವಳಿಯನ್ನು ಕೂಡ ನಾವು ತೋರಿಸ್ತಾ ಹೋಗ್ತೀವಿ. ಯಾಕಂದ್ರೆ ಈ ಒಂದು ಹೊಸದಾಗಿ ಕಟ್ಟಿರ್ತಕ್ಕಂಥ ಕಟ್ಟಡದಲ್ಲಿ ಈಗಾಗಲೇ ಜಿಡಿ ಹಿಡಿದು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲೇ ಏನಂದ್ರೆ ಆಂಬುಲೆನ್ಸ್ ಗಳ ಕೂಡ ನಿಂದ್ರಿಸಿರ್ತಕ್ಕಂಥದ್ದು. ಅವು ಏನಂದ್ರೆ ಮೂವ್ಮೆಂಟ್ ಆಗದೆ ಏನಂದ್ರೆ ಯಾವಾಗ ಇದು ಕಟ್ಟಡ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ಒಂದು 108 ಇವೆಲ್ಲ ಕೂಡ ಇಲ್ಲೇ ನಿಂತಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲೂ ಕೂಡ. ಯಾಕಂದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಪೇಷಂಟ್ ಗಳಿಗಾಗಿ ಮಾಡಿರ್ತಾರೆ. ಆದರೆ ಇಲ್ಲಿ ಪುಂಡ ಪೋಖರಿಗಳು ಏನಂದ್ರೆ ಇಲ್ಲಿ ಸಾರಾಯಿ ಕುಡಿದು ಮತ್ತೆ ಮದ್ಯಪಾನ ಮಾಡಿ ಅವರೆಲ್ಲ ಏನೊಂದು ದುಶ್ಚಟವನ್ನು ಕೂಡ ಇಲ್ಲಿ ಮೆರಿತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಏನಂದ್ರೆ ನ್ಯೂನ್ಯತೆಗಳು ಕೂಡ ಕಂಡು ಬಂದಿರ್ತಕ್ಕಂಥ. ಅದರ ಜೊತೆಗೆ ಇಲ್ಲೇ ಸ್ಥಳೀಯರು ಆಗಿರ್ತಕ್ಕಂಥ ಒಬ್ಬ ಯುವಕರು ಇದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಣ್ಣ, ಈಗ ಕೋಟ್ಯಾಂತರ ರೂಪಾಯಿ ಅನುದಾನ ಖರ್ಚು ಮಾಡಿ ತೀವ್ರ ನಿಗಾ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ, ಉದ್ಘಾಟನೆ ಇಲ್ಲ, ಏನ್ ಹೇಳ್ತಾರೆ? ಇದು ಬಹಳಷ್ಟು ನೋವಿನ ಸಂಗತಿ ಅಂತಾನೆ ನಾನು ಹೇಳ್ಬೋದು. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಸಿಂದು ಇದರ ಸದುಪಯೋಗನ ಸಾರ್ವಜನಿಕರು ಪಡೆದೇ ಹೋದ್ರೆ ಇದು ಕಟ್ಟಿದ್ರು ಕೂಡ ವೇಸ್ಟ್. ಯಾಕಂದ್ರೆ ಈಗ ತಾವು ಗಮನಿಸಿರ್ಬೋದು, ತಾವು ನೋಡಿದ್ರಿ ಇಲ್ಲೆಲ್ಲ ಜಿಡಿ ಗಟ್ಟಿ ಹೋಗಿದೆ. ಪುಂಡ ಪೋಖರಿಗಳು ಕೂಡ ಸಾಕಷ್ಟು ಇದನ್ನ ಒಂದು ಕ್ಲಬ್ ಅಥವಾ ಬೀಳು ಬಿದ್ದಿರ್ತಕ್ಕಂಥ ಒಂದು ತಮ್ಮ ಒಂದು ಪೋಖರಿಗಳ ಅಡ್ಡ ಅಂತಕ್ಕಂಥದ್ದನ್ನ ಮಾಡ್ಕೊಂಡದ್ದು ಕೂಡ ನಾವು ಈಗಾಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ ತರ ಇದೆ. ಹಾಗಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಕೂಡಲೇ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನೋ ಒಂದು ಈ ಆಸ್ಪತ್ರೆನ ಏನು ಬಂದ್ ಮಾಡಿರ್ತಕ್ಕಂಥದ್ದು ಏನು ಕಾಣ್ತಾ ಇದೀವಲ್ಲ ನಾವು, ಜನರಿಗೆ ಸೇವೆ ಕೊಡದೆ ಏನು ಮುಚ್ಚಿದಾರಲ್ಲ, ಕೂಡಲೇ ಇದನ್ನ ಏನ್ ಮಾಡಬೇಕು, ಓಪನ್ ಮಾಡಿ ಇಲ್ಲಿ ಬರ್ತಕ್ಕಂಥ ಪೇಷಂಟ್ಗಳಿಗೆ, ರೋಗಿಗಳಿಗೆ. ಯಾಕಂದ್ರೆ ಇವತ್ತಿನ ದಿನಮಾನದಲ್ಲಿ ಸಾಕಷ್ಟು ಬಹಳ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ನಾವು ಕಾಣ್ತೀವಿ, ಸಾಕಷ್ಟು ಹೃದಯಾಘಾತಕ್ಕೆ ಈಡಾಗ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಅಂತ ಒಂದು ಪೇಷಂಟ್ಗಳಿಗೆ ಈ ಒಂದು ಹಾಸ್ಪಿಟಲ್ ಒಂದು ಚಿಕಿತ್ಸೆ ನೀಡದೇ ಇದ್ರೆ ಇದು ಯಾಕೆ ಪ್ರಯೋಜನ? ಈ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರದ ಅನುಕೂಲ ಆದ್ರೆ ಏನದ, ಯಾಕೆ ಬೇಕಿದ್ರು ನಮ್ಗೆ? ಕೂಡಲೇ ಆಗ್ರಹ ಮಾಡ್ತಕ್ಕಂಥದ್ದು ಈ ಮಾಧ್ಯಮದ ಮೂಲಕ ಏನಂದ್ರೆ ಅಧಿಕಾರಿಗಳು ಇದನ್ನ ತಾವು ಎಚ್ಚೆತ್ತುಕೊಂಡು ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಅಧಿಕಾರಿಗಳಿಗೆ ನೀವು ಮಾತಾಡಿ ಜನರಿಗೆ ಸೇವೆ ಮಾಡ್ತಕ್ಕಂಥ ಕೆಲಸ ನೀವು ಮಾಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ, ಇದು ಏನಂದ್ರೆ ಇಲ್ಲಿನ ಯುವಕರು ಕೂಡ ಹೇಳಿರ್ತಕ್ಕಂಥದ್ದು ಏನಂದ್ರೆ ಕೋಟ್ಯಾಂತರ ರೂಪಾಯಿ
ವೆಚ್ಚ ಮಾಡಿ ಏನಂದ್ರೆ ಬೃಹತ್ಕಾರದ ಆಸ್ಪತ್ರೆಯನ್ನು ಕೂಡ ನಿರ್ಮಾಣ ಮಾಡಿದ್ರೆ. ಆದ್ರೆ ಏನಂದ್ರೆ ಇಲ್ಲಿ ತೀವ್ರ ನಿಗಾ ಘಟಕಕ್ಕೆ ಸಾಕಷ್ಟು ಏನಂದ್ರೆ ರಸ್ತೆ ಅಪಘಾತದ ಕೇಸ್ಗಳು ಕೂಡ ಬರುತ್ತೆ. ಅವು ಏನಂದ್ರೆ ನೇರವಾಗಿ ಕಲಬುರ್ಗಿ, ರಾಯಚೂರು ಇನ್ನಿತರ ಅಕ್ಕಪಕ್ಕದ ಡಿಸ್ಟಿಕ್ ಗಳಿಗೆ ನೇರವಾಗಿ ಕಳಿಸ್ತಾರೆ. ಹೀಗಾಗಿ ಏನಂದ್ರೆ ನಮ್ಮಲ್ಲೇ ತೀವ್ರ ನಿಗಾ ಘಟಕ ಇದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಕೂಡ ಅವ್ರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪೌಟಿ ನ್ಯೂಸ್, ಯಾದಗಿರಿ.